ಅಂದಂಗೆ ಏನು ಅರ್ಥ ಮಾಡ್ಕೊಂಡ್ರಿ ಮಿಸ್ ಕುಮುದ ಅವರೇ? ನನ್ನನ್ನ ಈ ಮನೆಯಿಂದ ಮದುವೆ ಮಾಡಿ ಸಾಗ್ ಹಾಕ್ಬಿಟ್ರೆ ಆಮೇಲೆ ನಿನ್ನ ದಾರಿಗೆ ಯಾರು ಅಡ್ಡ ಬರೋರು ಇರಲ್ಲ, ನಿನ್ನನ್ನು ಯಾರು ಕೇಳೋರು ಇರಲ್ಲ. ಆಮೇಲೆ ಈ ಇಡೀ ಆಸ್ತಿನ ಎರಡೂ ಕೈಯಿಂದ ಬಾಚ್ಕೊಂಡು ದೋಚ್ಕೊಂಡು ಹೋಗಬಹುದು ಅಂತ ತಾನೆ? ವೆರಿ ಗುಡ್, ವೆರಿ ವೆರಿ ಗುಡ್. ಒಬ್ಬ ಕಳ್ಳನ ಮನಸ್ಸನ್ನ ಇನ್ನೊಬ್ಬ ಕಳ್ಳ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೋದು ಅಲ್ವಾ ಕುಮುದ ಅವರೇ? ಯು ಆರ್ ಪರ್ಫೆಕ್ಟ್ಲಿ ರೈಟ್. ನನ್ನ ಮನಸ್ಸನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ರಂಜಿತ್, ನನ್ನ ಜೀವನದಲ್ಲಿ ನೀನು ತಲೆ ಹಾಕ್ಬೇಡ. ನನ್ನ ವಿಷಯ ಯಾಕೆ ನೀನು ಮಾತಾಡ್ತೀಯ? ಮದುವೆ ವಿಚಾರ ನೀನು ಮಾತಾಡಲೇಬೇಡ. ಬಿ ಕೇರ್ಫುಲ್. ಮದುವೆನಾ? ನಿಮಗ ಈ ವಯಸ್ಸಲ್ಲಿ ನಿಮಗೆ ಮದುವೆನಾ? ನಿಮ್ಮನ್ನ ನೀವು ಏನು ಅತಿಲೋಕ ಸುಂದರಿ ಅಂತ ತಿಳ್ಕೊಂಡಿದ್ದೀರಾ ಕುಮುದ ಅವರೇ? ಅಥವಾ ನಿಮ್ಮನ್ನ ಯಾವ್ದಾದ್ರು ಕಾಲೇಜ್ ಹುಡುಗರು ಮದುವೆ ಆಗಕ್ಕೆ ಕ್ಯೂ ನಿಂತಿರ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಮದುವೆ ಆಗಬಹುದು, ಆಗದೇ ಇಲ್ಲ ಅಂತ ಏನು ಹೇಳ್ತಾ ಇಲ್ಲ, ಆದರೂ ಆಗಬಹುದು. ಯಾರಾಗಬಹುದು ಅಂದರೆ ನನ್ನಂಥ ಆಂಟಿನ ಹೆಂಡತಿ ಸತ್ತೋಗಿರೋ ಗಂಡನೋ ಅಥವಾ ಹೆಂಡತಿ ಬಿಟ್ಟಿರ್ತಾರಲ್ಲ ಸೆಕೆಂಡ್ ಹ್ಯಾಂಡ್ ಅಂಕಲ್ಗಳು, ಅಂಥವ್ರೋ ಆದರೂ ಆಗಬಹುದು. ಬಾಯಿ ಮುಚ್ಚೋ ನಾಯಿ, ನಮ್ಮ ಮನೆ ಅನ್ನ ತಿಂದು ನಮಗೆ ಬೊಗಳ್ತೀಯ? ನಾಚಿಕೆಗೆ ನಾಲ್ಗೆನ ಸೀಳ್ ಬಿಡ್ತೀನಿ. ಕಿರ್ಚಬೇಡ, ಕಿರ್ಚಬೇಡಿ ಕುಮುದ ಅವರೇ. ಕಿರ್ಚಿದ್ರೆ ಮದುವೆ ಆಗಲ್ಲ. ಯೋಚನೆ ಮಾಡಬೇಡಿ, ನಾನೇ ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ಅಂಕಲ್ನ ನಿಮ್ಗೆ ಹುಡುಕಿ ಮದುವೆ ಮಾಡಿಸ್ತೀನಿ. ಸುಮ್ಮನೆ ಕಾಲ್ ಕೆರ್ಕೊಂಡು ಜಗ್ಲಕ್ಕೆ ಬರಬೇಡ. ನನಗೆ ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ಅನ್ನೋ ಕಲ್ಪನೆ ನಿನಗಿಲ್ಲ. ತಪ್ಪು ನಿಮ್ಮದೇ ಕುಮುದ ಅವರೇ. ನಾನು ಜೇನುಗೂಡಿಗೆ ಕಲ್ಲು ಹೊಡೆಯೋ ಅಂತ ಅವಿವೇಕಿ ಅಲ್ಲ. ನೀವೇ ನನ್ನ ದಾರಿಗೆ ಅಡ್ಗಾಲಾಗಿರೋದು, ನೀವೇ ನನ್ನ ರೇಗಿಸಿದ್ದು. ನಾನು ನಿಮಗೆ ಮೊದಲೇ ಹೇಳಿದ್ದೆ, ನೀವು ನನ್ನ ದಾರಿಗೆ ಕಲ್ಲು ಹಾಕಿದ್ರೆ ನಾನು ನಿಮ್ಮ ಬಾಯಿಗೆ ಮಣ್ಣು ಹಾಕ್ತೀನಿ ಅಂತ. ನೀವು ಕೇಳಲೇ ಇಲ್ವೇ? ನನ್ನ ಈ ಮುಖನ ನೋಡಿ ಏನೇನೋ ನಿರ್ಧಾರಕ್ಕೆ ಬರಬೇಡ ರಂಜಿತ್. ನಾನು ಬಚ್ಚಿಟ್ಟಿರೋ ಮುಖನ ಈ ಪ್ರಪಂಚದಲ್ಲಿ ಯಾರೂ ನೋಡಿಲ್ಲ. ನನ್ನ ಸುಖ ಸಂತೋಷಕ್ಕೆ ನೀನು ಅಡ್ಡಿ ಬಂದ್ರೆ ನೀನು ನನ್ನ ತಂಗಿ ಗಂಡ ಅನ್ನೋದನ್ನು ಮರ್ತ್ಬಿಡ್ತೀನಿ. ನನ್ನ ಮನಸ್ಸಲ್ಲಿರೋ ಮೃಗನ ಎಬ್ಬಿಸ್ತೀನಿ. ನಾನು ಅಷ್ಟೇ, ವಿಷದ ಹಾವು, ತಣ್ಣನೆ ರಕ್ತದ ವಿಷದ ಹಾವು. ಕರುಣೆ ಅನ್ನೋದೇ ಇಲ್ಲ. ನನ್ನ ಪಾಡಿಗೆ ನಾನು ತಣ್ಣಗೆ ತಂಪಾಗಿ ಹರಿದಾಡ್ತಾ ಇರ್ತೀನಿ. ಯಾರಾದರೂ ನನ್ನನ್ನು ತುಳಿದ್ರೆ ಅವರನ್ನ ಸರ್ವನಾಶ ಮಾಡದೆ ಬಿಡುವಂತಹ ಹಲ್ಲಿಲ್ಲದ ಹಾವಲ್ಲ, ವಿಷ ತುಂಬಿರೋ ಕೆಟ್ಟ ಹಾವು. ಅದನ್ನ ನೀವು ಸದಾ ನೆನಪಲ್ಲಿಟ್ಕೊಂಡಿರ್ಬೇಕು. ಕಂಪ್ನಿಲಿ ಸಾಕಷ್ಟು ದುಡ್ಡಿದೆ. ಎಷ್ಟಿದೆ ಅಂದರೆ ಇಬ್ಬರು ಸೇರ್ಕೊಂಡು ಕದ್ರು ಕಡಿಮೆನೇ ಆಗಲ್ಲ, ಅಷ್ಟಿದೆ. ಆದರೂ ನೀವೊಬ್ಬರೇ ತಿನ್ನಬೇಕು ಅನ್ನೋ ದುರಾಸೆ ಯಾಕೆ ನಿಮಗೆ? ನಿಮಗೇನು ಗಂಡನ, ಮಕ್ಕಳ, ಮರಿನಾ, ಅಥವಾ ಯಾರಾದರೂ ಬಾಯ್ ಫ್ರೆಂಡ್ ಇದ್ದಾರೆ? ನಿಮಗೆಷ್ಟು ಬೇಕೋ ನೀವು ಬಾಚ್ಕೊಳ್ಳಿ, ನನಗೆಷ್ಟು ಬೇಕೋ ನಾನು ಬಾಚ್ಕೊಳ್ತೀನಿ. ಒಂದೇ ಸೂರಿನ ಕೆಳಗಿರೋ ಇಬ್ರು ಕಳ್ಳರು ಜಗಳ ಆಡೋದ್ರಿಂದ ಇಬ್ರಿಗೂ ಆಪತ್ತೆ ಹೊರತು ಯಾರಿಗೂ ಲಾಭ ಇಲ್ಲ. ನೀವು ಬಾಚ್ಕೊಳ್ವಾಗ ನಾನು ಕಣ್ಣು ಮುಚ್ಕೊಂಡಿರ್ತೀನಿ, ನಾನು ಬಾಚ್ಕೊಳ್ವಾಗ ನೀವು ಕಣ್ಣು ಮುಚ್ಕೊಂಡಿರಿ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನನಗೂ ಲಾಭ, ನಿಮಗೂ ಕ್ಷೇಮ.
ಅಕ್ಕ ಅಕ್ಕ ಏನ್ ಚಿನ್ನು? ಇದೆಲ್ಲ ಯಾಕಕ್ಕ? ಯಾಕೆ ಅಂತ ಆಮೇಲೆ ಹೇಳ್ತೀನಿ, ಇವಾಗ ಸುಮ್ಮನಿರು. ಅಕ್ಕ ಏನ್ ಚಿನ್ನು? ಇನ್ನೂ ಏಟೋದಾಯ್ತದೆ. ನಂಗೆ ಮನ್ಯಾಗ ತುಂಬ ಕೆಲಸ ಅದ. ಮನೆ ಕೆಲಸ ಮನೆಗೆ ಹೋದ್ಮೇಲೆ, ಇವಾಗ ಸುಮ್ಮನಿರು. ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ, ಓಕೆನಾ? ಬಸ್ವ ಬಡ್ಡಿ ಕೊಡ್ದಿರ ಬಡ್ಡಿ ಇಂಕ್ಲ ಹತ್ರ ಬಡ್ದು ಬಡ್ಡಿ ವಸೂಲ್ ಮಾಡ್ಲಾ. ನಾಳೆ ನೀ ಮಾವ MLA ಆಗ್ಬೇಕು, ಅದಕ್ಕೆ ಲಕ್ಷ ಲಕ್ಷ ಸಾಕಾಗಿಲ್ಲ, ಕೋಟಿ ಕೋಟಿ ರೂಪಾಯಿ ಇಡ್ಬೇಕು ಕಣ್ಲ. ಈಗಿನ ಕಾಲದಾಗೆ ನೀ ಎತ್ತಾಗಿರ್ತೀನಿ ಅಂದ್ರೆ ಲೋಟ ಕಾಪಿನೂ ಸಿಗಾಕಿಲ್ಲ. ತಲೆ ಹೊಡಿಬೇಕು ಇಲ್ಲ ತಲೆ ಇಡಿಬೇಕು, ಆಗ್ಲೇ ಕಣ್ಲ ಬದುಕಕ್ಕಾಗದು. ಬಸ್ವ ನೀನ್ ಎತ್ತವ ಹೇಳ್ತೀನಿ ಕೇಳು, ಯಾರ ಮನೆ ಕೇಟ್ರು ಪರವಾಗಿಲ್ಲ ಕಣ್ಲ, ಆದ್ರೆ ನನ್ನ ಮಗನ ಮನೆ ಮಾತ್ರ ನಿಶ್ಚಿಂತೆಯಾಗಿರ್ಬೇಕು. ಮಾವನವನು ನನ್ನ ತಮ್ಮ, ಅವನು ಉಳ್ಕೊಂಡ್ರೆ ನೀನು ಉಳ್ಕೊಂಡಂಗೆ. ಒಂದು ವೇಳೆ ಅವ್ನು ಕೆಟ್ಟ ಅಂತ ಇಟ್ಕೋ, ನೀನ್ ಯಾಕೆ ಕುಟ್ಟೆ. ತೋಟ ಬಾಣದ ಗುರಿ ತಪ್ಪೋದು ಮಗನೇ, ತಾಯಿ ಮಾತು ತಪ್ಪಾಗಿಲ್ಲ. ಇನ್ಸ್ಪೆಕ್ಟರ್ ಸರ್, ಮನೆ ಒಳಗಿಂದ ಯಾರು ಹೊರಗೆ ಬರಬಾರ್ದು, ಹಾಗೆ ಹೊರಗಡೆ ಯಾರು ಒಳಗೆ ಬರಬಾರ್ದು. ಓಕೆ. ಯಾರ್ರಿ ನೀವು? ಬೀದಿ ನಾಯಿ ನಮ್ಮನೆ ಒಳಗೆ ನುಗ್ಗಕ್ಕೆ ಎದುರ್ಕತವೆ ಅಂತದ್ರಲ್ಲಿ ಹೇಳ್ದೆ ಕೇಳ್ದೆ ಮನೆ ಒಳಗೆ ನುಗ್ತಾ ಇದ್ದೀರಾ? ನಮ್ಮ ಮಾವ ಯಾರು ಅಂತ ಗೊತ್ತಾ? ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ನಿಮ್ ಕೆಲಸ ಆಟೆಯ. ನಿನ್ನ ಮಾವ ಯಾರು, ನೀನ್ ಯಾರು ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ಇಲ್ದೇ ಇದ್ರೆ ಇಷ್ಟು ದೂರ ನಾವ್ಯಾಕೆ ಬರ್ತಾ ಇದ್ವಿ? ಬಸವರಾಜ್, ಇದು ಕೋರ್ಟ್ ಆರ್ಡ್ರು. ನಾವು ಲೋಕಾಯುಕ್ತದಿಂದ ಬರ್ತಾ ಇದ್ದೀವಿ, ನಿಮ್ಮ ಮನೆ ಸರ್ಚ್ ಮಾಡ್ತಾ ಇದ್ದೀವಿ. ಏನ್ರಿ, ಏನ್ ಹುಡುಗಾಟ ಆಡ್ತಾ ಇದ್ದೀರಾ? ನಮ್ಮ ಮಾವ ಯಾರು ಅಂತ ಗೊತ್ತಾ? ಅಧ್ಯಕ್ಷ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ. ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ನೀವೆಲ್ಲಿರ್ತೀರ ಅಂತ ಗೊತ್ತಾ? ನಿನ್ನ ಮಾವ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಅಂತಾನೂ ಗೊತ್ತು, ನೀನು ಅವ್ರ ಸಂಬಂಧಿ ಅಂತಾನೂ ಗೊತ್ತು. ಇದು ಕೋರ್ಟ್ ಆರ್ಡ್ರು. ತಾತಮ್ಮ, ಚಿಕ್ಕಪ್ಪ, ಏನ್ಲಾಕಿದೆ? ಯಾವನಾದ್ರೂ ಈ ಅಡ್ಡಿಲಿರೋ ಏನಕ್ಕಾದ್ರೂ ಕೈ ಹಾಕಿದ್ರೆ ಅವನ್ ಕತ್ತರಿಸ್ಬಿಡ್ತೀನಿ, ಕೈ ಕತ್ತರಿಸ್ಬಿಡ್ತೀನಿ. ಕಿರ್ಚಾಡ್ಬೇಡ ಬಸವರಾಜ್, ಸುಮ್ಮನೆ ಇದ್ರೆ ಸರಿ, ನಮಗೆ ಕೆಲಸ ಮಾಡೋಕೆ ತೊಂದರೆ ಕೊಡಬೇಡ. ಸುಮ್ಕಿರಿ, ಸುಮ್ಕಿರಿ. ಒಂದೇ ಒಂದು ಫೋನ್ ಮಾಡಿದ್ರೆ ಎಲ್ಲ ಸರಿ ಹೋಗ್ತದೆ. ಇನ್ಸ್ಪೆಕ್ಟರ್, ಮೊದಲು ಇವನು ಮೊಬೈಲ್ನ ಸೀಸ್ ಮಾಡ್ರಿ. ಜಾಸ್ತಿ ಮಾತಾಡಿದ್ರೆ ಅರೆಸ್ಟ್ ಮಾಡಿ. ಹೌದಾ? ನಾನು ಮನೇಲಿಲ್ಲ, ನನ್ನ ತಂಗಿ ಜೊತೆ ಪಾರ್ಲರ್ಗೆ ಬಂದಿದ್ದೀನಿ. ನೀನು ಒಂದು ಕೆಲಸ ಮಾಡು, ನಾಳೆ ಫೋನ್ ಮಾಡು,
ಎಲ್ಲಿ ಸಿಗೋದು ಅಂತ ಡಿಸೈಡ್ ಮಾಡೋಣ. ಓಕೆ ಬಾಯ್. ದಿವ್ಯಾ, ನನ್ನ ತಂಗಿ ರೆಡಿನಾ? ಡ್ರೆಸ್ ಚೇಂಜ್ ಮಾಡೋಕ್ಕಿಂತ ಒಳಗಡೆ ಹೋದ್ರು ಕೂಗಿದ್ರು ರೆಸ್ಪಾನ್ಸ್ ಮಾಡ್ತಿಲ್ಲ. ಚಿನ್ನು ಆಯ್ತಾ? ಬೇಗ ಹೊರಗಡೆ ಬಾ. ಹಳ್ಳಿಯಿಂದ ಬಂದಿದ್ದಾಳೆ, ಅದಕ್ಕೆ ನಾಚ್ಕೋತಿದ್ದಾಳೆ. ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಇನ್ನೋಸೆಂಟ್ ಅಂತ. ಚಿನ್ನು ಲೇಟ್ ಆಗ್ತಿದೆ, ಹೊರಗಡೆ ಬಾ. ಅಕ್ಕ, ಈ ಡ್ರೆಸ್ ಒಂಥರ ಐತೆ, ನಂಗೆ ಹಾಕೊಳಕ್ ಆಗಕ್ಕಿಲ್ಲ. ಚಿನ್ನು ಇವಾಗ ಹೊರಗಡೆ ಬಂದ್ಯೋ ಸರಿ, ಇಲ್ಲಾಂದ್ರೆ ನಾನೇ ಬಾಗಿಲು ಹೊಡೆದ್ಬಿಟ್ಟು ಬಂದ್ಬಿಡ್ತೀನಿ. ಚಿನ್ನು ಚಿನ್ನು, ನೀನ್ ಹೀಗೆ ಮಾಡ್ತಿದ್ರೆ ನಾನು ಇಲ್ಲೇ ಬಿಟ್ಟು ಹೊಟ್ಟೋಗ್ಬಿಡ್ತೀನಿ. ಚಿನ್ನು ಸಕ್ಕದ ಕಾಣ್ತಿದ್ಯಾ. ಮನೆಗೆ ಹೋಗಿದ ತಕ್ಷಣ ನಿಂಗೆ ದೃಷ್ಟಿ ತೆಗಿತೀನಿ. ಹೋಗಕ್ಕ, ನೀನ್ ನನ್ನ ಜೊತೆ ಮಾತಾಡ್ಬೇಡ. ನಾನೇನ್ ಮಾಡ್ದೆ ಚಿನ್ನು? ಮತ್ತೆ ನೀನ್ ನನ್ನನ್ನು ಬಿಟ್ಟು ಹೋಯ್ತೀನಿ ಅಂದೆ. ಮತ್ತೆ ಅಷ್ಟೊತ್ತ ಕಾಯಿಸೋದು? ಅದಕ್ಕೆ ಮನೆಗೆ ಹೋಗ್ತೀನಿ ಅಂದ್ರೆ ನೀನ್ ಬರ್ತೀಯ ಅಂತ ಗೊತ್ತಿತ್ತು, ಅದಕ್ಕೆ ಆತರ ಹೆದರ್ದೆ. ಚಿನ್ನು, ನಿನ್ಗೆ ನನ್ ದೃಷ್ಟಿನೇ ತಾಕತ್ತೆ. ಅಕ್ಕ, ನಂಗೆ ಈ ಬಟ್ಟೆ ಹಾಕೊಳಕ್ ಆಗಕ್ಕಿಲ್ಲ ಅಕ್ಕ, ಸರಿ ಬರಲ್ಲ. ಚಿನ್ನು, ಸುಮ್ನೆ ನನ್ ಜೊತೆ ಕಣ್ಣಿ ಆಡ್ಬೇಡ. ನಾನ್ ಹೇಳ್ದಾಗ ನೀನ್ ಕೇಳಲೇಬೇಕು. ಬಾ ಮನೆಗೆ ಹೋಗೋಣ. ಸರಿ, ಹಂಗಾದ್ರೆ ನಾನು ಹೋಗಿ ಸೀರೆ ಉಟ್ಕೊಂಡ್ ಬಂದ್ಬಿಡ್ತೀನಿ, ಒಂಚೂರು ತಡ ಮಾಡಕ್ಕಿಲ್ಲ. ಅದೆಲ್ಲ ಏನು ಬೇಕಾಗಿಲ್ಲ, ಇದೇ ಬಟ್ಟೆಲಿ ನೀನ್ ಮನೆಗ್ ಬರ್ಬೇಕು. ಬಾ. ಹಿಂಗೇನಾ? ನಂಗೆ ಹೆಂಗೆಂಗೋ ಆಯ್ತದಕ್ಕ. ಹೆಂಗೆಂಗೂ ಆಗಲ್ಲಮ್ಮ, ಒಂದ್ ಸ್ವಲ್ಪ ದಿನ, ಆಮೇಲೆ ಎಲ್ಲ ಅಡ್ಜಸ್ಟ್ ಆಗುತ್ತೆ. ಬಾ. ಥ್ಯಾಂಕ್ಸ್ ದಿವ್ಯಾ, ಬಾಯ್. ಅಕ್ಕ, ನಿಧಾನಕ್ಕಕ್ಕ, ಬಿದ್ದೋಯ್ತೀನಿ ನಾನು. ಸಾರಿ ಬಾ.